ಮಕ್ಕಳೇ, ಎಲ್ಲಿ ತನಕ ಬಂತು ನಿಮ್ಮ ನೀಟ್ ಪ್ರಿಪರೇಷನ್? ನಾನು ಸ್ಮಿತಾ, ನಿಮ್ಮ Xylem ಫಿಸಿಕ್ಸ್ ಫ್ಯಾಕಲ್ಟಿ. ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ ಮೋಷನ್ ಇನ್ ಅ ಪ್ಲೇನ್. ನೀಟ್ ಫಿಸಿಕ್ಸ್ ಅಲ್ಲಿ ನೋಡೋದಾದ್ರೆ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್, ಮೋಷನ್ ಇನ್ ಅ ಪ್ಲೇನ್. ಈ ಟಾಪಿಕ್ ಅಲ್ಲಿ ಬರುವಂತಹ ಅಥವಾ ಈ ಚಾಪ್ಟರ್ ಅಲ್ಲಿ ಬರುವಂತಹ ಒಂದು ಟಾಪಿಕ್ ಇದೆ, ಯಾವ್ದದು? ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಸುಮಾರು ಸ್ಟೂಡೆಂಟ್ಸ್ ಈ ಒಂದು ಪೋರ್ಷನ್ ಅನ್ನ ಸ್ಕಿಪ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ ಟಫ್ ಅಂತ ಹೇಳ್ಬಿಟ್ಟು. ಬಟ್ ಆಕ್ಚುಲಿ ಇದು ಟಫ್ ಅಲ್ಲ, ತುಂಬಾ ಸಿಂಪಲ್ ಇರುವಂತಹ ಟಾಪಿಕ್. ಬಿಫೋರ್ ಐ ಬಿಗಿನ್ ವಿತ್ ದ ಸೆಷನ್, ಆಲ್ ಆಫ್ ಯು, ಐ ವಾಂಟ್ ಟು ಟೆಲ್ ಯು that please subscribe to our YouTube channel, which is nothing but Xylem Kannada NEET. Xylem Kannada NEET ಚಾನಲ್ ಅಲ್ಲಿ ಪ್ರತಿ ದಿನ ನಾವು ಕಾಂಟೆಂಟ್ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತಿರ್ತೇವೆ ನಿಮ್ಮ ನೀಟ್ ಪ್ರಿಪರೇಷನ್ ಅನ್ನ ಫಾಸ್ಟ್ ಟ್ರ್ಯಾಕ್ ಮಾಡೋಕ್ಕೋಸ್ಕರ. ಕೆಮಿಸ್ಟ್ರಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಬಯಾಲಜಿ ರಿಲೇಟೆಡ್ ವಿಡಿಯೋಸ್ ಅನ್ನ ನೀವು ಈ ಚಾನಲ್ ಅಲ್ಲಿ ನೋಡಬಹುದು. ಅದು ಕೂಡ ಕನ್ನಡದಲ್ಲಿ ಮೇನ್ ಆಗಿ ನಾವು ನಿಮ್ಗೆ ಹೇಳ್ಕೊಡ್ತೇವೆ. ದೆನ್ ಆಲ್ಸೋ ಒನ್ ಮೋರ್ ಥಿಂಗ್, ಈ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡುವಂತಹ ಸ್ಲೈಡ್ಸ್ ನಿಮಗೆ ಬೇಕು ಅಂತ ಹೇಳಿ ಆದ್ರೆ ನೀವೇನ್ ಮಾಡಬೇಕು, ನಮ್ಮ ಯೂಟ್ಯೂಬ್ ಅಲ್ಲಿ ವಿಡಿಯೋ ಪ್ಲೇ ಆಗಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಕಾಣಿಸುತ್ತಲ್ವಾ, ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತಾರೆ, ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಲಿಂಕ್. ಅದಕ್ಕೆ ಕ್ಲಿಕ್ ಮಾಡಿದ್ರೆ ಯು ವಿಲ್ ಬಿ ಆಡೆಡ್ ಟು ಅ ಗ್ರೂಪ್. ಆ ಗ್ರೂಪ್ ಅಲ್ಲಿ ಯು ವಿಲ್ ಬಿ ಸೀಯಿಂಗ್ ಆಲ್ ದಿಸ್ ಸ್ಲೈಡ್ಸ್. ಓಕೆ, ಶಾಲ್ ವಿ ಬಿಗಿನ್ ವಿತ್ ಅವರ್ ಸೆಷನ್? ಎಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ಸ್ ಮೇನ್ ಆಗಿ ಯಾವುದೆಲ್ಲ? ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಡೀಟೇಲ್ ಆಗಿ ನೋಡ್ತೇವೆ, ಮತ್ತೆ ಫೈನಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕೂಡ ನೋಡ್ತೇವೆ. ಓಕೆ, ಈಗ ಬಿಫೋರ್ ಯು ಗೋಯಿಂಗ್ ಟು ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಫಸ್ಟ್ ಆಫ್ ಆಲ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ಎಂತ ಗೊತ್ತಿರಬೇಕು. ಸಿಂಪಲ್, ನೀವೊಂದು ಥ್ರೆಡ್ಗೆ ಸ್ಟೋನ್ ಅನ್ನ ಕಟ್ಟಿ ಈ ತರ ಟ್ವಿರ್ಲ್ ಮಾಡಿದ್ರೆ ದ ಸ್ಟೋನ್ ಈಸ್ ಸೆಟ್ ಟು ಬಿ ಇನ್ ಸರ್ಕ್ಯುಲರ್ ಮೋಷನ್. ಹೌದಾ? ವೆರಿ ಸಿಂಪಲ್. ವೆನ್ ಅನ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್, ದ ಟ್ರಜೆಕ್ಟರಿ ಲುಕ್ಸ್ ಲೈಕ್ ಅ ಸರ್ಕಲ್ ಅಲ್ವಾ? ಅವಾಗ ನಾವೇನಂತ ಹೇಳ್ಬೋದು? ಓಕೆ, ದಿಸ್ ಆಬ್ಜೆಕ್ಟ್ ಈಸ್ ಇನ್ ಅ ಸರ್ಕ್ಯುಲರ್ ಮೋಷನ್ ಅಂತ ಹೇಳ್ಬೋದು. ಬಟ್ ಅದು ಯೂನಿಫಾರ್ಮ್ ನಾನ್ ಯೂನಿಫಾರ್ಮ್ ಹೇಗೆ ಡಿಟರ್ಮೈನ್ ಮಾಡೋದು? ಫಸ್ಟ್ ನೋಡಿ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತಂದ್ರೆ ವೆರಿ ಸಿಂಪಲ್. ದಿ ಆಬ್ಜೆಕ್ಟ್ ವಿಲ್ ಬಿ ಹ್ಯಾವಿಂಗ್ ಕಾನ್ಸ್ಟೆಂಟ್ ಸ್ಪೀಡ್, ಅಂದ್ರೆ ಸ್ಪೀಡ್ ಈಸ್ ಕಾನ್ಸ್ಟೆಂಟ್. ಸ್ಪೀಡ್ ಈಸ್ ಕಾನ್ಸ್ಟೆಂಟ್. ಈ ಸ್ಪೀಡ್ ಅಂದ್ರೆ ಏನು? ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ, ದಟ್ ಈಸ್ ಆಲ್ಸೋ ಕಾನ್ಸ್ಟೆಂಟ್. ಸ್ಪೀಡ್ ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಇಲ್ಲಿ ಒಂದೇ ಆಗುತ್ತೆ. ದಟ್ ಇಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್. ಸ್ಪೀಡ್ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಅಂತ ಬರೀತೇನೆ. ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಏನು? ಕಾನ್ಸ್ಟೆಂಟ್. ಬೋತ್ ಆರ್ ಸೇಮ್. ಇವಾಗ ಅರ್ಥ ಆಯ್ತಾ? ಸೊ ಒಂದು ಆಬ್ಜೆಕ್ಟ್ ಈ ಥರ ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಾ ಇದೆ ಆ್ಯಂಡ್ ಅದಕ್ಕಿರುವಂತಹ ವೆಲಾಸಿಟಿ ಎಟ್ ಈಚ್ ಇನ್ಸ್ಟೆಂಟ್ ಆಫ್ ಟೈಮ್ 2 ಮೀಟರ್ ಪರ್ ಸೆಕೆಂಡ್ ಅಂತ ತಗೊಳ್ಳುವ. ಇಲ್ಲಿ 2 ಮೀಟರ್ ಪರ್ ಸೆಕೆಂಡ್, ಇಲ್ಲೂ 2 ಮೀಟರ್ ಪರ್ ಸೆಕೆಂಡ್, ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಎಲ್ಲ ಕಡೆ ಸೇಮ್ ವೆಲಾಸಿಟಿಯನ್ನು, ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿಯನ್ನು ಅದು ಮೇಂಟೈನ್ ಮಾಡ್ತಾ ಇದೆ. ಆದ ಕಾರಣ ನಾವು ಹೇಳ್ತೇವೆ ಓಕೆ, ದಿಸ್ ಆಬ್ಜೆಕ್ಟ್ ಈಸ್ ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಬಟ್ ಹೌ ಅಬೌಟ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಇನ್ ಈಚ್ ಕೇಸ್ ಅಂತ ನೋಡುವ. ಈಗ ಯಾವತ್ತೂ ನೆನ್ಪಿಟ್ಕೊಳ್ಬೇಕು ನೀವು, ಆಬ್ಜೆಕ್ಟ್ಗೆ ಈ ಒಂದು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್, ಯಾಕೆ ಆಬ್ಜೆಕ್ಟ್ ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗುತ್ತೆ? ವೈ ದ ಅರ್ತ್ is revolving around the sun? Because there is a gravitational pull between the sun and the earth. That is the reason why earth is revolving around the sun. Am I correct? Similarly, ಈ stone twirling case allu ashte, the thread tied between the stone and the what? Our hand. Like our hand is holding the thread. ನಮ್ಮ ಕೈಯಿಂದ ನಾವು ಥ್ರೆಡ್ ಅನ್ನು ಹೋಲ್ಡ್ ಮಾಡಿ ಏನ್ ಮಾಡ್ತೇವೆ? ಟ್ವಿರ್ಲ್ ಮಾಡ್ತೇವೆ ಸ್ಟೋನ್ ಅನ್ನ. ಹೌದಾ ಅಲ್ವಾ? ಆ ಕೇಸಲ್ಲಿ ನೀವು ನೋಡೋದಾದ್ರೆ ಒಂದು ಫೋರ್ಸ್ ನೀಡೆಡ್ ಇರುತ್ತೆ to make the object move in a circular path. So that force is nothing but centripetal force. That force is centripetal force. ಈ centripetal force ಅನ್ನು ನಾವು FC ಅಂತ ಮಾರ್ಕ್ ಮಾಡ್ತೇವೆ. It is nothing but a center seeking force. ಅಂದ್ರೆ always it is directed towards the center. Force ಇದ್ರೆ obviously object will experience a acceleration. ಹೌದಾ? That acceleration is nothing but centripetal acceleration, AC. ಎಲ್ಲ ಕಡೆನೂ ಅಷ್ಟೇ ನೀವು ನೋಡೋದಾದ್ರೆ ಯಾವತ್ತು ಇದೀಗ ಸೆಂಟರ್ ಆಗಿದ್ರೆ, ಸೆಂಟರ್ ಆಫ್ ದ ಸರ್ಕಲ್ ಆಗಿದ್ರೆ, ಆಕ್ಸಲರೇಷನ್ನ ಸೆಂಟ್ರಿಪಿಟಲ್ ಆಕ್ಸಲರೇಷನ್ನ ಡೈರೆಕ್ಷನ್ ಯಾವತ್ತು ಚೇಂಜ್ ಆಗ್ತಾನೆ ಇರುತ್ತೆ. ದಟ್ ವಿಲ್ ಬಿ ಟವರ್ಡ್ಸ್ ದ ಸೆಂಟರ್. ಯಾವತ್ತೂ ಅದು ಚೇಂಜ್ ಆಗಲ್ಲ. ಕ್ಲಿಯರ್? ದಿಸ್ ಇಸ್ ಅಬೌಟ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್. ನಾವು ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಬಗ್ಗೆ ಗೊತ್ತಾಯ್ತು, ಬಟ್ ಇವಾಗ ವೆಲಾಸಿಟಿ ಕತೆ ಏನು ಅಂತ ನೀವು ಕೇಳ್ಬೋದು. ವೆಲಾಸಿಟಿ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಬಟ್ ಹೌ ಅಬೌಟ್ ಡಿರೆಕ್ಷನ್? ಈಚ್ ಪಾಯಿಂಟ್ ಇನ್ ದ ಸರ್ಕ್ಯುಲರ್ ಪಾತ್ ದ ವೆಲಾಸಿಟಿ ಈಸ್ ಡಿರೆಕ್ಟೆಡ್. ನಾನು ಬೇರೆ ಕಲರನ್ನು ಚೂಸ್ ಮಾಡ್ತೇನೆ. ವೆಲಾಸಿಟಿ ಈಸ್ ಡಿರೆಕ್ಟೆಡ್ ಟವರ್ಡ್ಸ್ ದ ಟ್ಯಾಂಜೆನ್ಷಿಯಲ್ ಡಿರೆಕ್ಷನ್. ಅಂದರೆ ಈ ಥರ ಎಲ್ಲ ಪಾಯಿಂಟಲ್ಲಿ ವೆಲಾಸಿಟಿ ಡಿರೆಕ್ಷನ್ ಈಸ್ ಟ್ಯಾಂಜೆನ್ಷಿಯಲ್ ಟು ದ ಸರ್ಕ್ಯುಲರ್ ಪಾತ್. Tangential to the circular path. Tangential to the circular path. Why? Why? Look at it. See dear students. Suppose ಈ centripetal force ಇರಲಿಲ್ಲ ಅಂದರೆ
ಯಾವುದಾದ್ರೂ ಆಬ್ಜೆಕ್ಟ್ಗೆ ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಿತ್ತಾ? ಇಲ್ಲ. ಸೊ ಇಫ್ ದ ಸೆಂಟ್ರಿಪಿಟಲ್ ಫೋರ್ಸ್ ವಾಸ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಆಬ್ಜೆಕ್ಟ್, ದೆನ್ ಈ ಆಬ್ಜೆಕ್ಟ್ ಯಾವ ಥರ ಹೋಗ್ಬೇಕಿತ್ತು? ಸ್ಟ್ರೇಟಲ್ಲಿ ಹೋಗ್ಬೇಕಿತ್ತಲ್ವಾ? ಈ ಆಬ್ಜೆಕ್ಟು ಇಲ್ಲಿದ್ದದ್ದು ಸ್ಟ್ರೇಟ್ ಆಗಿ ಹೋಗ್ಬೇಕಿತ್ತು. ಇಟ್ ವಿಲ್ ನಾಟ್ ಬೆಂಡ್ ಆ್ಯಂಡ್ ಮೂವ್ ಇನ್ ಅ ಸರ್ಕ್ಯುಲರ್ ಪಾತ್, ಇಫ್ ಐ ಆಮ್ ಕರೆಕ್ಟ್. ಹೌದಲ್ವಾ? ಸೊ ದಟ್ ಇಸ್ ದ ರೀಸನ್ ವೈ ದ ಡಿರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇರ್ಬೋದು, ವೆಲಾಸಿಟಿ ಇರ್ಬೋದು, ಎಲ್ಲವೂ ಟ್ಯಾಂಜೆನ್ಷಿಯಲ್ ಟು ದ ಸರ್ಕ್ಯುಲರ್ ಪಾತ್ ಆಗತ್ತೆ. ಡಿಯರ್ ಸ್ಟೂಡೆಂಟ್ಸ್, ನೀವು ಇವಾಗ ಥಿಂಕ್ ಮಾಡ್ತಿರ್ಬೋದು ಈ ಸೆಂಟ್ರಿಪಿಟಲ್ ಫೋರ್ಸ್ ಎಲ್ಲಿಂದ ಬಂತು ಅಂತ. ಸೆಂಟ್ರಿಪಿಟಲ್ ಫೋರ್ಸ್ ಸುಮ್ಮನೆ ಎಕ್ಸಿಸ್ಟ್ ಆಗಲ್ಲ, ಅದಕ್ಕೊಂದು ರೀಸನ್ ಇದೆ. ಏನು ಈ ರೀಸನ್ ಅಂತಂದರೆ, ಸಿ ವೆನ್ ಯು ಟೈ ದ ಸ್ಟೋನ್ ಟು ದ ಥ್ರೆಡ್ ಆ್ಯಂಡ್ ಯು ಟ್ವಿರ್ಲ್ ಇಟ್, ಅಲ್ಲೇನಿದೆ ಒಂದು ಟೆನ್ಷನ್ ಡೆವಲಪ್ ಆಗ್ತಿದೆ ಥ್ರೆಡ್ಡಲ್ಲಿ ಅಲ್ವಾ? ದಟ್ ಟೆನ್ಷನ್ ಈಸ್ ಆಕ್ಟಿಂಗ್ ಆಸ್ ಅ ಸೆಂಟ್ರಿಪಿಟಲ್ ಫೋರ್ಸ್. ವೆನ್ ದ ಅರ್ತ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್, ಆ ಕೇಸಲ್ಲಿ ಗ್ರಾವಿಟೇಷನಲ್ ಪುಲ್ ಇದೆ ಬಿಟ್ವೀನ್ ದ ಸನ್ ಆ್ಯಂಡ್ ದಿ ಅರ್ತ್. ದಟ್ ಈಸ್ ದ ರೀಸನ್ ವೈ ದೇರ್ ಈಸ್ ಅ ಸೆಂಟ್ರಿಪಿಟಲ್ ಫೋರ್ಸ್, ಬಿಕಾಸ್ ದ necessary centripetal force is provided by the gravitational pull ಅಥವಾ gravitational force ಅಂತ ಹೇಳ್ಬೋದು. ಸೊ ಒಂದು ಫೋರ್ಸ್ ಇರುತ್ತೆ, ಅದು ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಆಕ್ಟ್ ಆಗುತ್ತೆ. ಎಲ್ಲ ಕೇಸಸ್ಸಲ್ಲೂ ಅದೇ ನಾವು ನೋಡೋದು ಸರ್ಕ್ಯುಲರ್ ಮೋಷನಲ್ಲಿ. ಓಕೆ, ನಾವು ಈ ಸೆಂಟ್ರಿಪಿಟಲ್ ಫೋರ್ಸ್ ಏನು ಮಾಡುತ್ತೆ ಪುನಃ ಒಂದ್ಸಲ ಹೇಳ್ತೇನೆ. ಪ್ರತಿ ಸಲ ದ ಡೈರೆಕ್ಷನ್ ಆಫ್ ದ ವೆಲಾಸಿಟಿ ಈಸ್ ಚೇಂಜಿಂಗ್. ಇಫ್ ಯು ನೋಟಿಸ್, ಇಲ್ಲಿ ನೋಡಿ, ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಹಿಯರ್ ಈಸ್ ಇನ್ ದಿಸ್ ಡೈರೆಕ್ಷನ್. ಆಮ್ ಐ ಕರೆಕ್ಟ್? Tangential to the circular path. ಅದೇ ಇಲ್ಲಿ ಬಂದರೆ direction of velocity will be again a tangent here. ಇಲ್ಲಿ ಬಂದರೆ this will be the direction of velocity. So direction of the velocity is keeping on changing. The reason is the centripetal force. Am I correct? So centripetal force is the one which gives the change in the direction to the object. Magnitude of the velocity ಅಲ್ಲಿ ಯಾವುದು ಆಗಲ್ಲ changes. ಬರೀ direction of the velocity ಅಲ್ಲಿ changes ಆಗುತ್ತೆ centripetal force ಇಂದಾಗಿ. ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಕಡೆಗೆ ಬರೋದಾದರೆ, ಆಫ್ ಕೋರ್ಸ್ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಸರ್ಕ್ಯುಲರ್ ಮೋಷನ್ ಇನ್ ವಿಚ್ ಸ್ಪೀಡ್ ಆಫ್ ದ ಪಾರ್ಟಿಕಲ್ ಡಸ್ ನಾಟ್ ರಿಮೇನ್ ಕಾನ್ಸ್ಟೆಂಟ್. ಇಟ್ ವಿಲ್ ಕೀಪ್ ಆನ್ ಚೇಂಜಿಂಗ್. ಅಂದರೆ ಫಾರ್ ಎಕ್ಸಾಂಪಲ್, ಲುಕ್ ಎಟ್ ದ ಸ್ಕ್ರೀನ್ ಹಿಯರ್. ಹೇಗೆ ನೋಡುವ? ಓಕೆ, ಸೊ ದಿ ಆಬ್ಜೆಕ್ಟ್ ಈಸ್ ಹಿಯರ್. ಸೇ 2 meter per second is the speed of the object here. ಇಲ್ಲಿ 3 meter per second. ಸೊ ಪ್ರತಿ ಸಲದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಲಾಸಿಟಿ ಈಸ್ ಚೇಂಜಿಂಗ್ ಅಂತ ಅನ್ಕೊಳ್ಳುವ. ಇನ್ಕ್ರೀಸ್ ಆಗ್ತಾನೆ ಇದೆ ಅಥವಾ ಚೇಂಜ್ ಆಗ್ತಾನೆ ಇದೆ ಅಂತ ಅನ್ಕೊಳ್ಳುವ. ಸೊ ವೆಲಾಸಿಟಿ ಆಫ್ ದ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಲಾಸಿಟಿ ಈಸ್ ಕೀಪಿಂಗ್ ಆನ್ ಚೇಂಜಿಂಗ್. ಇಂಥ ಕೇಸಸ್ಸಲ್ಲಿ ವಿ ಸೇ ದಟ್ ದಿ ಆಬ್ಜೆಕ್ಟ್ ಈಸ್ ಇನ್ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಬಿಕಾಸ್ ದ ಆಬ್ಜೆಕ್ಟ್ ಈಸ್ ಇನ್ ಸರ್ಕ್ಯುಲರ್ ಮೋಷನ್ ಅಂಡ್ ಇಟ್ಸ್ ಸ್ಪೀಡ್ ಆರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಲಾಸಿಟಿ ಈಸ್ ಚೇಂಜಿಂಗ್. ಕ್ಲಿಯರ್? ನೌ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ನಾಟ್ ರೆಸ್ಪಾನ್ಸಿಬಲ್. ನಾನಲ್ಲಪ್ಪ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುತ್ತೆ. ಮತ್ತೆ ಯಾರು? ಟ್ಯಾಂಜೆನ್ಷಿಯಲಿ ಸಮ್ ಫೋರ್ಸ್ ಶುಡ್ ಬಿ ಆಕ್ಟಿಂಗ್. ಯಾವ ಫೋರ್ಸ್ ಅದು? ಯು ಕ್ಯಾನ್ ಕಾಲ್ ದಿಸ್ ಆಸ್ FT. ಟ್ಯಾಂಜೆನ್ಷಿಯಲ್ ಆಗಿ ಏನೋ ಒಂದು ಫೋರ್ಸ್ ಆಗ್ತಾ ಇದೆ, ಟ್ಯಾಂಜೆನ್ಷಿಯಲ್ ಫೋರ್ಸ್. ಅದರಿಂದಾಗಿ ಏನಾಗ್ತಿದೆ? ಟ್ಯಾಂಜೆನ್ಷಿಯಲಿ ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗ್ತಿದೆ. ಅದರಿಂದಾಗಿ ಆಬ್ಜೆಕ್ಟ್ಗೆ ಟ್ಯಾಂಜೆನ್ಷಿಯಲಿ ಒಂದು ಆಕ್ಸಲರೇಷನ್ ಇದೆ. ಸೊ ನಾನು ಅದನ್ನು ಯಾವ ಥರ ಮಾರ್ಕ್ ಮಾಡ್ತೇನೆ? ಟ್ಯಾಂಜೆನ್ಷಿಯಲ್ ಆಗಿ ಒಂದು ಆಕ್ಸಲರೇಷನ್ AT ಕೂಡ ಇದೆ ಆಬ್ಜೆಕ್ಟ್ಗೆ. ಆಲ್ರೆಡಿ ಸರ್ಕ್ಯುಲರ್ ಪಾತ್ ಆಗಿರೋದ್ರಿಂದ AC ಈಸ್ ಆಲ್ರೆಡಿ ದೇರ್. ದಟ್ ಈಸ್ ನಥಿಂಗ್ ಬಟ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಇದ್ದೇ ಇದೆ, ಜೊತೆಗೆ AT ಕೂಡ ಇದೆ. ಸೊ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ನ ವಿಶೇಷತೆ ಏನು? ದೆರ್ ವಿಲ್ ಬಿ ಬೋತ್ AT ಆ್ಯಂಡ್ AC ಫಾರ್ ದಿ ಆಬ್ಜೆಕ್ಟ್. ಕ್ಲಿಯರ್? ಓಕೆ, ಹೋಗ್ತಾ ಹೋಗ್ತಾ ಜಾಸ್ತಿ ಡಿಸ್ಕ್ರೈಬ್ ಮಾಡುವ. ಇಲ್ಲಿ AT ಇದೆ, ಅದು ಟ್ಯಾಂಜೆನ್ಷಿಯಲ್ ಇರುವಂತಹ AT, ಆ್ಯಂಡ್ AC ಈಸ್ ಟವರ್ಡ್ಸ್ ದ ಸೆಂಟರ್ ಆಫ್ ದ ಸರ್ಕಲ್. ನೀವು ರೇಡಿಯಲ್ ಆಕ್ಸಲರೇಷನ್ ಅಂತ ಕೂಡ ಕರಿಬೋದು ಈ ACಯನ್ನು. ಸೆಂಟ್ರಿಪಿಟಲ್ ಆಕ್ಸಲರೇಷನನ್ನು ರೇಡಿಯಲ್ ಆಕ್ಸಲರೇಷನ್ ಅಂತ ಕೂಡ ಕರಿಬೋದು, ಬಿಕಾಸ್ ಇಟ್ ಇಸ್ ಥ್ರೂ ದ ರೇಡಿಯಸ್. ಆಮ್ ಐ ಕರೆಕ್ಟ್? ಸೊ ಇಲ್ಲಿ ಇನ್ನೊಂದು ಕೇಸನ್ನು ನಾನು ಡಿಸ್ಕ್ರೈಬ್ ಮಾಡಬೇಕು ನಿಮಗೆ. ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಬಗ್ಗೆ ನಾನು ಮಾತಾಡಿದೆ. ಈಗ ಯೂನಿಫಾರ್ಮ್ ಮೋಷನ್ನ ಕೇಸಲ್ಲಿ ಪ್ರಾಬ್ಲಮ್ ಇಲ್ಲ. ಫೈಂಡ್ ದಿ ಆಕ್ಸಲರೇಷನ್ ಅಂತಂದರೆ ಇಟ್ ಇಸ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಓನ್ಲಿ ಅಂತ ನಿಮಗೆ ಗೊತ್ತಿದೆ. ಬಟ್ ಈ ಕೇಸಲ್ಲಿ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಕೇಸಲ್ಲಿ ಫೈಂಡ್ A ಅಂತ ಕ್ವೆಶನ್ ಬಂದರೆ ನೀವೇನು ಫೈಂಡ್ ಔಟ್ ಮಾಡ್ತೀರಾ? AC ಫೈಂಡ್ ಔಟ್ ಮಾಡ್ತೀರಾ ಅಥವಾ AT ಫೈಂಡ್ ಔಟ್ ಮಾಡ್ತೀರಾ? ಯು ಶುಡ್ ಫೈಂಡ್ ಬೋತ್ ಆ್ಯಂಡ್ ಟೇಕ್ ದ ರಿಸಲ್ಟೆಂಟ್. ಗಾಟ್ ಇಟ್? ನಾನು ನಿಮಗೊಂದು ಡಯಾಗ್ರಾಮನ್ನು ತೋರಿಸ್ತೇನೆ, ಇಲ್ಲಿ ನೋಡಿ. ಸೊ ಇಫ್ ಯು ನೋಟಿಸ್ ಹಿಯರ್, ಡಿಯರ್ ಸ್ಟೂಡೆಂಟ್ಸ್, AC ಈಸ್ ಟವರ್ಡ್ಸ್ ದ ಸೆಂಟರ್, ರೇಡಿಯಲ್ ಆಕ್ಸಲರೇಷನ್, ಆ್ಯಂಡ್ AT ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಈಸ್ ಟ್ಯಾಂಜೆನ್ಷಿಯಲ್ ಟು ದ ಸರ್ಕ್ಯುಲರ್ ಪಾತ್. ಎರಡು ಆಕ್ಸಲರೇಷನ್ ಇರಬೇಕಾದ್ರೆ ಬೋತ್ ಆರ್ ವೆಕ್ಟರ್ಸ್ ಆಬ್ವಿಯಸ್ಲಿ, ಆ್ಯಂಡ್ ಯು ಹ್ಯಾವ್ ಟು ಟೇಕ್ ದ ರಿಸಲ್ಟೆಂಟ್ ಆಫ್ ಬೋತ್ ದ ವೆಕ್ಟರ್ಸ್. ನಿಮಗೆ ಆಲ್ರೆಡಿ ಗೊತ್ತಿದೆ 2 ವೆಕ್ಟರ್ಸ್ ಇದೆ ನಿಮ್ಮ ಹತ್ರ, ವೆಕ್ಟರ್ A, ವೆಕ್ಟರ್ B, ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B ಎಲ್ಲ ನಿಮಗೆ ಗೊತ್ತು. ಥೀಟಾ ಇಸ್ ದಿ ಆಂಗಲ್ ಬಿಟ್ವೀನ್ ದೆಮ್ ಅಂತ ಆದರೆ ಏನು ಮಾಡ್ತೀರಾ? ರಿಸಲ್ಟೆಂಟ್ ವೆಕ್ಟರ್ R ಹೇಗಿರುತ್ತೆ? R ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ ಬಂದು ಹೇಗಿರ್ಬೋದು? ಸ್ಕ್ವೇರ್ ರೂಟ್ ಆಫ್
a square magnitude square of a vector plus b square plus 2ab cos theta ಅಂತ ಆಯ್ತು. ಇಲ್ಲಿ if you notice centripetal acceleration is always towards the center, and one more thing, tangential acceleration is always tangential, so always the angle between them is 90 degree. So cos 90 ಏನಾಯ್ತು 0 ಆಯ್ತು. ಇದರಿಂದಾಗಿ ನಿಮಗೆ ರಿಸಲ್ಟೆಂಟ್ ವೆಕ್ಟರ್ ಅನ್ನ ನೀವು ಡೈರೆಕ್ಟ್ ಆಗಿ ರೂಟ್ ಆಫ್ a square plus b square ಅಥವಾ ರಿಸಲ್ಟೆಂಟ್ ವೆಕ್ಟರ್ ಹಿಯರ್ ಬಿಕಮ್ಸ್ ರಿಸಲ್ಟೆಂಟ್ a, ರೈಟ್. ಸೊ ನಾನು ಅದನ್ನ ಏನ್ ಬರೀತೇನೆ a ಅಂತಾನೆ ಮಾರ್ಕ್ ಮಾಡ್ತೇನೆ. a ವೆಕ್ಟರ್ ದೆನ್ ಬಿಕಮ್ಸ್ ಅದರ ಮ್ಯಾಗ್ನಿಟ್ಯೂಡ್ ದೆನ್ ಬಿಕಮ್ಸ್ ರೂಟ್ ಆಫ್ a t square plus a c square. Any doubts? No, right? So this is how you understand the acceleration of the system ಅಥವಾ object. Any doubts with this? Okay. So if the speed of the particle decreases, then what happens? No, if the speed of the particle increases, then at and v both will be in the same direction. If speed of the particle decreases, avaga at ಮತ್ತೆ v ಯ direction opposite ಇರುತ್ತೆ. ನೀವು ಈಗ ಒಂದು ಕ್ವೆಶ್ಚನ್ ಕೇಳ್ಬೋದು, ಮ್ಯಾಮ್ ಎ ಸಿ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಅಂತಂದ್ರೆ ನನಗೆ ಗೊತ್ತು, ಬಿಕಾಸ್ ಸೆಂಟ್ರಿಪಿಟಲ್ ಫೋರ್ಸ್ ಇಂದಾಗಿ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಬರುವಂಥದ್ದು. ಸೆಂಟ್ರಿಪಿಟಲ್ ಫೋರ್ಸ್ನ ಫಾರ್ಮುಲಾ ಎಫ್ ಇಸ್ ಈಕ್ವಲ್ ಟು ಎಂ ವಿ ಸ್ಕ್ವೇರ್ ಬೈ ಆರ್. ದನ್ ನಾನು ರಬ್ ಮಾಡ್ತೇನೆ ಇಲ್ಲಿರೋದನ್ನ. ಎಸ್, ಸೊ ಅದರಲ್ಲಿ ವಿ ಸ್ಕ್ವೇರ್ ಬೈ ಆರ್ ಅಂತ ಹೇಳುವಂಥದ್ದು ಎ ಸಿ ಆಯ್ತು, ಸೆಂಟ್ರಿಪಿಟಲ್ ಆಕ್ಸಿಲರೇಷನ್. ಸೊ ನನಗೆ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಎ ಸಿಗೆ, ಬಟ್ ಎ ಟಿ ಅನ್ನ ಹೇಗೆ ಫೈಂಡ್ ಔಟ್ ಮಾಡಲಿ, ಹೇಗೆ ಫೈಂಡ್ ಮಾಡೋದು ಎ ಟಿ ಅನ್ನ ಅಂತ ನೀವು ಕೇಳ್ಬೋದು. ಎ ಟಿಯ ಫಾರ್ಮುಲಾ ಸೇಮ್ ಆಸ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಇನ್ ಕೈನಮೆಟಿಕ್ಸ್. ವೆರಿ ಸಿಂಪಲ್. ನೀವು ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಥವಾ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಎಲ್ಲ ಇಕ್ವೇಷನ್ಸ್ ಯೂಸ್ ಮಾಡ್ತೀರಾ ಫಾರ್ ಲೀನಿಯರ್ ಮೋಷನ್, 1D ಮೋಷನ್, ರೈಟ್. ಅದೇ ಇಕ್ವೇಷನ್ ಅನ್ನ ಇಲ್ಲೂ ಬಳಕೆ ಮಾಡಬಹುದು ಟು ಫೈಂಡ್ ಔಟ್ ಎ ಟಿ, ದ ಮ್ಯಾಗ್ನಿಟ್ಯೂಡ್ ಆಫ್ ಎ ಟಿ. ಕ್ಲಿಯರ್? ನೌ ವಿ ವಿಲ್ ಗೋ ಫರ್ದರ್ ಡಿಯರ್ ಸ್ಟೂಡೆಂಟ್ಸ್. ಒಂದು ಕ್ವೆಶನ್ ಇದೆ, ಅದನ್ನ ಸ್ಟಾರ್ಟ್ ಮಾಡಲಿಕ್ಕೆ. ದ ಫಸ್ಟ್ ಕ್ವೆಶನ್ ಸೇಸ್, ನೋಡುವ ಇಲ್ಲಿ, ಅ ಪಾರ್ಟಿಕಲ್ ಇಸ್ ಮೂವಿಂಗ್ ಇನ್ ಅ ಕ್ಲಾಕ್ ವೈಸ್ ಡಿರೆಕ್ಷನ್. ಕ್ಲಾಕ್ ವೈಸ್ ಅಂದ್ರೆ ಈ ತರ, in a circular path, obviously, as shown in the figure. The instantaneous velocity of the particle at a certain instant is v is equal to 3 I cap plus 3 j cap meter per second. Then, in which quadrant does the particle lie at that instant? Explain your answer ಅಂತ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ ಕ್ವೆಶನ್. ಸೊ ನೀವೇನ್ ಮಾಡ್ತೀರಾ ಇವಾಗ, ಕೆಲವರು, ಎಲ್ಲರೂ ಅಲ್ಲ, velocity is equal to 3 I cap plus 3 j cap. So, x component is plus 3, y component is plus 3. So, both are plus, it will be the first quadrant. Anta ನೀವು mark ಮಾಡಿದ್ರೆ that is wrong. Why wrong? Why wrong? There is a reason. See dear students, very simple. ನಿಮಗೆ ಆಲ್ರೆಡಿ ಕ್ವೆಶನ್ ಅಲ್ಲಿ ಹೇಳಿದ್ದಾರೆ, the object is moving in a clockwise direction. So, is this the direction of the velocity? Sorry, is this the direction in which the object is moving? Yes, clockwise direction. ಈಗ ನಾನು ಡಿರೆಕ್ಷನ್ ಆಫ್ ದ ವೆಲಾಸಿಟಿಯನ್ನು ಮಾರ್ಕ್ ಮಾಡ್ತಾ ಹೋಗ್ತೇನೆ. ಕ್ಲಿಯರ್? ಒಂದು ಕಲರ್ ಅನ್ನ ತಗೊಳ್ತೇನೆ ಇವಾಗ, ಜಸ್ಟ್ ಒಂದು, ದಿಸ್ ಕಲರ್. ಇಲ್ಲಿ ದ ಡಿರೆಕ್ಷನ್ ಆಫ್ ವೆಲಾಸಿಟಿ ಇಸ್ ಲೈಕ್ ದಿಸ್, ಹೌದಾ? ಸೊ ಸ್ವಲ್ಪ ಝೂಮ್ ಇನ್ ಮಾಡುವ ಫೋಟೋ, ಸೊ ದಟ್ ಇಟ್ ಬಿಕಮ್ಸ್ ಮೋರ್ ಕ್ಲಿಯರ್ ಟು ಯು ಆಲ್. ಓಕೆ, ಸೊ ಡಿರೆಕ್ಷನ್ ಆಫ್ ದ ವೆಲಾಸಿಟಿಯನ್ನ ನೋಡುವ. ಡಿರೆಕ್ಷನ್ ಆಫ್ ದ ವೆಲಾಸಿಟಿ ಹಿಯರ್ ವಿಲ್ ಬಿ ವಾಟ್? ಇಟ್ ವಿಲ್ ಬಿ ಲೈಕ್ ದಿಸ್. So, ಈಗ ನೋಡಿ dear students, x component of the velocity, this will be the y component of the velocity. This is plus x axis ಅಲ್ವಾ, this is minus x axis ಅಲ್ವಾ, ಇದು plus y ಅಲ್ವಾ, ಇದು minus y ಆಯ್ತು. ಸೊ x component plus x ಇದೆ, y component ಆಲ್ರೆಡಿ ಮೈನಸ್ ಇದೆ. ಸೊ ದಿಸ್ ಇಸ್ I cap minus j cap. ನಮಗೆ ಕೊಟ್ಟಿರುವಂತಹ ವೆಲಾಸಿಟಿ ಎಷ್ಟು? v is equal to 3 I cap plus 3 j cap, both are positive. So next quadrant baro. So first quadrant is not the answer. We are wrong. If you thought first quadrant is the answer, then you are wrong. Second quadrant. Second quadrant ali velocity will be like this direction, alva? And so ee tara bandre neevu x component, y component anna ee tara mark ಮಾಡ್ತೀರಾ. So this will be minus j cap, this will be minus x cap alla I cap. Am I correct? So both are negative. ನಮ್ಗೆ ಬೇಕಾಗಿರೋದು ಅದಲ್ಲ. ಥರ್ಡ್ ಕ್ವಾಡ್ರಂಟಿಗೆ ಬಂದರೆ ದಿಸ್ ಇಸ್ ದ ಡಿರೆಕ್ಷನ್ ಆಫ್ ದ ವೆಲಾಸಿಟಿ. ಸೊ ನಮಗೆ ನೋಡೋದಾದ್ರೆ ದಿಸ್ ವಿಲ್ ಬಿ ದ y component, this will be the x component, which is minus I cap, this is plus j cap, along plus y direction ಇದೆ. ಅದು ಅಲ್ಲ ನಮ್ಗೆ ಬೇಕಾಗಿರೋ ಆನ್ಸರ್. ಇಲ್ಲಿ ನೋಡುವ,
See, this is clockwise direction ಆಗಿರೋ ಕಾರಣ ಈ ತರ ಬರ್ತಿದೆ ಆನ್ಸರ್. X component is this way, so this will be plus. So I should write plus I cap, and Y component is plus J cap. See, both are positive. X and Y components are positive in the second quadrant. So our answer should be nothing but, ಇವಾಗ ಆನ್ಸರ್ ಕಡೆಗೆ ಬರುವ ಆನ್ಸರ್ should be second quadrant is the correct answer. Right? Now shall we go further? Yes. Next question ಒಂಥರ ಏನು ಹೇಳೋದು, ನಿಮಗೆ ನಾಲೆಜ್ ಚೆಕ್ ಕ್ವೆಶನ್ ಅಂತ ಹೇಳ್ಬೋದು, ನ್ಯೂಮರಿಕಲ್ ಅಲ್ಲ. There is a particle, okay? A particle revolves around a circular path with constant speed. So is this a uniform circular motion or a non-uniform? Uniform circular motion. So speed ಏನು constant. Got it? Okay. So the velocity of the particle is along the tangent. Do you agree with that? Yes, right? Be it uniform or non-uniform. Circular motion andre velocity is always tangential to the circular path. Illi specifically it is uniform circular motion. Ada karana this is correct. First statement correct ide. Next, the acceleration of the particle is always towards the center. That is also true. The next one, the magnitude of the acceleration is constant. ನೋಡುವ, ಮ್ಯಾಗ್ನಿಟ್ಯೂಡ್ ಆಫ್ ದ ಆಕ್ಸಲರೇಷನ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಿದ್ದಾರೆ. ಇಸ್ ಇಟ್ ಟ್ರೂ ಅಂತ ನೋಡುವ. ನಾನೊಂದು ನೀಟಾಗಿರುವಂತಹ ಸರ್ಕಲ್ ಬರೀತೇನೆ, ದಟ್ ಇಸ್ ಬೆಟರ್. ಹೇಗೇಗೋ ಸರ್ಕಲ್ ಬರೆದ್ರೆ ಮ್ಯಾಮ್ ಇದು ಸರ್ಕಲ್ ಅಲ್ಲ ಅಂತ ಹೇಳ್ಬಿಡ್ತೀರ ನೀವು ಅಲ್ವಾ. ಸೊ ಎಸ್, ಸೊ ಡಿಯರ್ ಸ್ಟೂಡೆಂಟ್ಸ್, ಆಕ್ಸಲರೇಷನ್ ಈಸ್ ಆಲ್ವೇಸ್ ಟವರ್ಡ್ಸ್ ದ ಸೆಂಟರ್ ವಿಚ್ ಇಸ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅಂತ ಹೇಳಾಗಿದೆ ನಾನು, ಬಿಕಾಸ್ ದಿಸ್ ಇಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಸೊ ಓನ್ಲಿ ಎ ಸಿ ಎಕ್ಸಿಸ್ಟ್, ನೋ ಎ ಟಿ ಇಲ್ಲ. And ಅದರ ಮ್ಯಾಗ್ನಿಟ್ಯೂಡ್ ಬಂದೆಷ್ಟು, ಎ ಸಿ is nothing but v square by r. For uniform circular motion, v is constant, ಅಂದ್ರೆ magnitude of v is constant and radius is anyway constant. So AC will be a constant. Magnitude of AC is constant, but direction, no. Direction ಎಲ್ಲ ಕಡೆ ಚೇಂಜ್ ಆಗ್ತಾ ಹೋಗುತ್ತೆ. Always it will be towards the center. ಇಲ್ಲಿ ಈ ತರ ಯಾವತ್ತು direction of AC is keeping on changing. So magnitude of acceleration is constant is correct. ವರ್ಕ್ ಡನ್ ಬೈ ದ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಆಲ್ವೇಸ್ 0 ಅಂತ ಹೇಳಿದರೆ. ನೋಡುವ, ವರ್ಕ್ ಡನ್ ಅಂದ್ರೆ ಏನು, ಇಟ್ ಇಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಯು ನೋ ದ್ಯಾಟ್, ಅಥವಾ ಫೋರ್ಸ್ ಎಫ್ ಡಾಟ್ ಎಸ್ ಅಂತ ಹೇಳಿದ್ರೆ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಬರೀತೇನೆ ನೋಡಿ, ಜಸ್ಟ್ ಐ ವಿಲ್ ಮಾರ್ಕ್ ಇಟ್ ಹಿಯರ್ ಡಿಯರ್ ಸ್ಟೂಡೆಂಟ್ಸ್. ವರ್ಕ್ ಡನ್ ಈಸ್ ಆಲ್ವೇಸ್ ದ ಡಾಟ್ ಪ್ರಾಡಕ್ಟ್ ಆಫ್ ಎಫ್ ಆ್ಯಂಡ್ ಎಸ್ ವೆಕ್ಟರ್. ಎಸ್ ವೆಕ್ಟರ್ ಈಸ್ ಆಲ್ವೇಸ್ ಟ್ಯಾಂಜೆನ್ಷಿಯಲ್ ಟು ದ ಸರ್ಕ್ಯುಲರ್ ಪಾತ್, and F vector, which is nothing but centripetal force here, is towards the center. So the angle between these two is 90 degree. F dot S andre ಏನು actually, it is F S cos theta. Theta becomes 90, so entire answer becomes 0. So here work done by the centripetal force will be 0 is also correct. So ನಮ್ಗೆ ಹೇಳ್ಬೋದು all options are correct is our answer. Now let's move further with another question. An object moves at a constant speed along circular path in a horizontal XY plane. So XY plane ಅನ್ನು ಫಸ್ಟ್ ನಾನು ಮಾರ್ಕ್ ಮಾಡ್ಕೊಳ್ತೇನೆ, ಯಾಕಂದರೆ ಅವಾಗ ನಮಗೆ ಆ ಕ್ಯಾಲ್ಕುಲೇಷನ್ಸ್ ಎಲ್ಲ ಈಸಿ ಆಗುತ್ತೆ. ಓಕೆ, ಸೊ ಇದು ಎಕ್ಸ್ ಆಕ್ಸಿಸ್, ಸೊ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಅಂತ ಮಾರ್ಕ್ ಮಾಡ್ತೇನೆ. ದಿಸ್ ಈಸ್ ಪ್ಲಸ್ ವೈ ಮೈನಸ್ ವೈ. ಎನಿ ಡೌಟ್ಸ್? ನೋ ಡೌಟ್ಸ್. ದಿಸ್ ಇಸ್ ಒರಿಜಿನ್ ಓ ವಿತ್ ಸೆಂಟರ್ ಎಟ್ ದ ಒರಿಜಿನ್ ಅಂತ ಕೂಡ ಹೇಳಾಗಿದೆ. ಈಗ ವೆನ್ ದಿ ಆಬ್ಜೆಕ್ಟ್ ಈಸ್ ಎಟ್ ಎಕ್ಸ್ ಈಕ್ವಲ್ ಟು -2 ಮೀಟರ್. ಸೊ ಇದು ಹಾಗಾದರೆ +2 ಇರಬೇಕಲ್ವ. ದಿಸ್ ಇಸ್ +2 ಮೀಟರ್, ದಿಸ್ ಇಸ್ -2 ಮೀಟರ್. ಕ್ಲಿಯರ್? ಓಕೆ. ಇಟ್ಸ್ ವೆಲಾಸಿಟಿ ಈಸ್ -4 ಮೀಟರ್ ಪರ್ ಸೆಕೆಂಡ್ ಜೆ ಕ್ಯಾಪ್. ಅಂದರೆ - ಜೆ ಕ್ಯಾಪ್ ಇಸ್ ದ ಡೈರೆಕ್ಷನ್ ಆಫ್ ದ ವೆಲಾಸಿಟಿ. ಆಮ್ ಐ ಕರೆಕ್ಟ್? ಸೊ ಐ ವಿಲ್ ಮಾರ್ಕ್ ಇಟ್ with the different color. Am I correct anta nodi? See, this will be the direction of the velocity v is equal to enu 4 minus j cap. That indirectly says the object is moving in this direction, which is anti-clockwise direction. Agreed? Yes. Now the question they are asking is, what is the object's acceleration when it is y is equal to 2 meter? Are they asking about AT or AC? Here constant speed iರೋ ಕಾರಣ it is uniform circular motion. There is no chance we will have AT here, only AC exists. AC formula is v square by r. So here object is moving with constant speed ಅಂತ ಆದ ಕಾರಣ ಇಲ್ಲಿ 4 meter per second is the magnitude of the velocity, and at each point in the circular path
4 ಮೀಟರ್ ಪರ್ ಸೆಕೆಂಡ್ ಇರಬೇಕು ವೆಲಾಸಿಟಿ, ಹೌದಾ? ಸೊ ಅವ್ರು ಹೇಳ್ತಿರೋ ಪೊಸಿಷನ್ ಯಾವುದು? y is equal to 2 ಮೀಟರ್. y is equal to 2 ಮೀಟರ್ ವುಡ್ ಕಮ್ ಸಮ್ವೇರ್ ಹಿಯರ್, ಹೌದಲ್ವಾ? ಸೊ ಇಲ್ಲಿ ಬರುತ್ತೆ ಆಬ್ಜೆಕ್ಟ್ನ ಪೊಸಿಷನ್. ಇಲ್ಲಿ ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ? It is 4 meter per second because the object is in uniform circular motion. So v square becomes what? 4 square 16 divided by radius of the circular path is indirectly visible. This is 2 meters. So 2. So 4 square is 16. 16 by 2 is nothing but 8. 8 meter per second square is the what? It is the magnitude of the AC athwa acceleration, centripetal acceleration. What about the direction? Object illirಬೇಕಾದ್ರೆ obviously you should know that direction of acceleration, which is centripetal acceleration, should be towards the center of the circular path. Andre this is the direction of AC. Andre downward y direction minus j cap. So AC vector minus 8 j cap ಅಂತ ಆಯ್ತು, ಹೌದಾ? minus 8 j cap with meter per second square ಅಂತ ನಾನು ಏನು ಯೂನಿಟ್ ಕೂಡ ಬರಬೇಕು. ಸೊ minus 8 meter per second square j cap. So option idantu alve alla. So option 1 is the right answer. So dear students, ಇನ್ನೊಂದು ಕ್ವೆಶ್ಚನ್ ಅನ್ನ ಡಿಸ್ಕಸ್ ಮಾಡಿದೆ, ನನಗೆ ಮುಗಿಸ್ಬೇಕಂತ ಮನಸ್ಸೇ ಬರ್ತಾ ಇಲ್ಲ. ಸೊ ಲಾಸ್ಟ್ ಕ್ವೆಶ್ಚನ್, ಓಕೆ. ಇಫ್ AR and AT represent radial and tangential accelerations, ನಿಮಗೆ ಗೊತ್ತು AT ಅಂದ್ರೆ ಏನು, AC ಅಂದ್ರೆ ಏನು ಅಂತ. The motion of the particle will be uniformly circular if uniform circular motion. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನಂತ ಫಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. AC ಇರುತ್ತೆ ಬಟ್ AT ಇರಲ್ಲ. ಸೊ ನೀವೇನು ಬರಬೇಕು? AC ನಾಟ್ ಈಕ್ವಲ್ ಟು 0 ಬಿಕಾಸ್ ಒಂದು ವ್ಯಾಲ್ಯೂ ಇದ್ದೇ ಇರುತ್ತೆ, ಬಟ್ AT ವಿಲ್ ನಾಟ್ ಬಿ ಎಕ್ಸಿಸ್ಟಿಂಗ್. ಸೊ ಆ ಥರ ಆಪ್ಷನ್ನ ನೀವು ಚೂಸ್ ಮಾಡಬೇಕು. ಎಲ್ಲಿದೆ ಆ ಥರ ಆನ್ಸರ್? AT 0, AR ಅಥವಾ AC ಬೋತ್ ಆರ್ ಸೇಮ್, ರೈಟ್? AR ಅಂದ್ರೂ AC ಅಂದ್ರೂ ಸೇಮ್ ಆಗುತ್ತೆ. ದ್ಯಾಟ್ ವಿಲ್ ನಾಟ್ ಬಿ ಈಕ್ವಲ್ ಟು 0. ಸೊ ಆಪ್ಷನ್ 3 ವಿಲ್ ಬಿ ದ ರೈಟ್ ಆನ್ಸರ್. ಸೊ ಈ ಥರ ಮತ್ತಷ್ಟು ಕಂಟೆಂಟ್ ವಿಡಿಯೋಸ್ಗಾಗಿ ನಮ್ಮ Xylem ಕನ್ನಡ ನೀಟ್ ಯೂಟ್ಯೂಬ್ ಚಾನಲನ್ನು ವಾಚ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ಡಿಯರ್ ಸ್ಟೂಡೆಂಟ್ಸ್. ಬಾಯ್ ಬಾಯ್ ಆಸ್ಪಿರೆಂಟ್ಸ್.